ತಮಗೆಲ್ಲ ಗೊತ್ತಿರುವ ಹಾಗೆ ದಿನಾಂಕ 16/2/2025 ಗದಗ್ ಬೆಟಗೇರಿ ಬಡಾವಣೆ ಠಾಣೆಯ ಕೆಲವು ಅಂಗಡಿಗಳು ಹಾಗೂ ಗದಗ್ ಶಹರ ಪೊಲೀಸ್ ಠಾಣೆಯ ಕೆಲವು ಅಂಗಡಿಗಳ ಮೇಲೆ ಕೆಲವು ಕಳ್ಳರು ಬಂದು ಕಳ್ಳತನ ಮಾಡಿದ್ದು ಮತ್ತು ಕೆಲವು ಅಂಗಡಿಗಳಿಗೆ ಕಳ್ಳತನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ಏನು ತಮಗೆಲ್ಲ ಗೊತ್ತಿರುವ ವಿಷಯ. ಈ ಕುರಿತು ಗದಗ್ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಒಟ್ಟು 4 ಪ್ರಕರಣಗಳು ದಾಖಲಾಗಿತ್ತು. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ 4 ಪ್ರಕರಣಗಳು ದಾಖಲಾಗಿವೆ. ಈ ಒಂದು ಪ್ರಕರಣದ ಆರೋಪಿತರನ್ನ ಏನು ಮುಸುಕುದಾರಿ ಗ್ಯಾಂಗ್ ಅಂತ ಹೇಳಿ ತಾವೆಲ್ಲ ಒಂದು ಸುದ್ದಿ ಕೂಡ ಮಾಡಿದ್ರೆ, ಈ ಪ್ರಕರಣದ ಆರೋಪಿತರನ್ನ ಪತ್ತೆ ಮಾಡ್ಲಿಕ್ಕೆ ನಮ್ಮ ಏನು ಅಡಿಷನಲ್ ಎಸ್ ಪಿ ಆದಂತ ಶ್ರೀಯುತ ಸಂಕದವರು ಹಾಗೂ ಡಿಎಸ್ಪಿ ಆದಂತ ಶ್ರೀಯುತ ಇನಾಮದಾರ್ ಮತ್ತು ಪ್ರಭುಗೌಡ ಕೆರೆದಹಳ್ಳಿ ಹಾಗೂ ನಮ್ಮ ಬೆಟಗೇರಿ ಸಿಪಿ ಆದಂತ ಧೀರಜ್ ಅವರು, PSR ಅವರಂತ ಮಾರುತಿ ಮತ್ತು ರಿತ್ತಿ ಮತ್ತು ನಮ್ಮ ಅಪರಾಧ ವಿಭಾಗದ ಎಲ್ಲ ಸಿಬ್ಬಂದಿಯವರು ಒಳಗೊಂಡು ಒಂದು ವಿಶೇಷ ತಂಡ ಮತ್ತು ನಮ್ಮ ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟರ್ ಆದಂತಹ ಶಿವಕುಮಾರ್ ಅವರು ಮತ್ತು ನಮ್ದು ಟೆಕ್ನಿಕಲ್ ಸೆಲ್ ಇದೆ DPO ಅವರು ಡಿಪೋದಲ್ಲಿ, ಇವರೆಲ್ಲ ಸೇರಿ ಒಂದು ತಂಡವನ್ನು ರಚನೆ ಮಾಡಿದ್ವಿ. ಈ ಎಲ್ಲಾ ತಂಡದವರು ಸೇರಿ ಒಂದು ಅತ್ಯುತ್ತಮವಾದ ಕೆಲಸವನ್ನ ಮಾಡಿದ್ದಾರೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಅಂದ್ರೆ ಇದರಲ್ಲಿ 6 ಜನ ಭಾಗಿಯಾಗಿರುವುದು ನಮಗೆ ಗೊತ್ತಾಗಿತ್ತು. ಆ ಪೈಕಿ 5 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದುಕೊಂಡು ದಸ್ತಗಿರಿ ಮಾಡಿ ತನಿಖೆ ಕೈಗೊಂಡಿದ್ದೀವಿ. ಒಬ್ಬ ಆರೋಪಿತ ಪರಾರ ಇದ್ದಾನೆ. ಈ ಒಂದು 5 ಆರೋಪಿಗಳಂದ್ರೆ ಒಬ್ಬ ಅಶೋಕ್ ತಂದೆ ಶ್ರೀನಿವಾಸ್, ಇವನು ಮೂಲತಃ ನಾಯಂಡನಹಳ್ಳಿ ಬೆಂಗಳೂರು. ಇನ್ನೊಬ್ಬ ಮಂಜುನಾಥ್ ಉರ್ಫ್ ಕರಿಯಾ, ಈತನು ಮೂಲತಃ ಮಧುಗಿರಿ ತುಮಕೂರು ಜಿಲ್ಲೆ. ಆಮೇಲೆ ಅಲ್ಲಿ ಒಂದು ಕಾಸಾಪುರ್ ಅಂತ ಹೇಳಿ ಗ್ರಾಮ. ಇನ್ನೊಬ್ಬ ಪ್ರಕಾಶ್ ಉರ್ಫ್ ಕೋಡ, ಇವನು ಹೆಬ್ಬೂರು ತಾಲೂಕ್ ಮತ್ತು ಜಿಲ್ಲಾ ತುಮಕೂರು. ಅಲ್ಲಿ ವೆಂಕಟಯ್ಯನ ಪಾಳ್ಯ ಅಂತ ಹೇಳಿ ಗ್ರಾಮ. ಅದೇ ರೀತಿ ಇನ್ನೊಬ್ಬ ಇಮ್ರಾನ್ ತಂದೆ ಅಮೀನ್ ಸಾಬ್, ಇವನು ಕೂಡ ತುಮಕೂರು ಉಪ್ಪಾರಹಳ್ಳಿ ಅವನು. ಮತ್ತು ಇನ್ನೊಬ್ಬ ಸಮರ್ಥ್ ತಂದೆ ರಮೇಶ್ ಜಾಧವ್ ಅಂತ ಹೇಳಿ, ಇವನು ಕೂಡ ಅಕ್ಕಲಗೋಡು ತಾಲೂಕು ಸೊಲ್ಲಾಪುರ್ ಅಂದ್ರೆ ಜತ್ ನಿಯರ್ ಇರ್ತಕ್ಕಂಥ ಅಕ್ಕಲಗೋಡು ತಾಲೂಕಿನವನು ಮತ್ತು ಸೊಲ್ಲಾಪುರ ಜಿಲ್ಲೆಯವನು. ಇನ್ನೊಬ್ಬ ಆರೋಪಿತ ಅಬ್ಸ್ಕಾಂಡಿಂಗ್ ಇರೋದ್ರಿಂದ ಅವನ ಬಗ್ಗೆ ನಾವು ವಿವರವನ್ನ ಕೊಡ್ಲಿಕ್ಕಾಗಿಲ್ಲ. ಇಷ್ಟು ಜನರನ್ನ ಇವರು ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿಯವರೆಲ್ಲ ಸೇರಿ ಅತ್ಯಂತ ಕಠಿಣ ಪರಿಶ್ರಮ ಮಾಡಿ ಇವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಶಕ್ಕೆ ತೆಗೆದುಕೊಂಡು ಅವರಿಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 25,000 ರೂಪಾಯಿಗಳನ್ನ ಮತ್ತು 3 ಮೋಟರ್ ಬೈಕ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ 2 ಮೋಟರ್ ಬೈಕ್ಗಳನ್ನ ನಮ್ಮಲ್ಲಿನೇ ಕಳ್ಳತನ ಮಾಡಿ ಈ ಅಪರಾಧ ಮಾಡ್ಲಿಕ್ಕೆ ಉಪಯೋಗ ಮಾಡಿದ್ರು. ಆ ದಿವಸ ನಮ್ಮ ಸಿಬ್ಬಂದಿಯವರು ಕೂಡ ಇವರನ್ನ ಚೇಸ್ ಮಾಡಿದ್ರು. ಬೈಕ್ ಅನ್ನ ಬಿಟ್ಟು ಓಡಿ ಹೋಗಿದ್ರು ರೈಲ್ವೆ ಟ್ರ್ಯಾಕ್ ಹತ್ರ ಹೋಗಿ. ಸೊ ಹಿಂಗಾಗಿ ಆ ಬೈಕ್ಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಇದಲ್ಲದೆ ಇವ್ರ ಮೇಲೆ ಇನ್ನೂ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಏನೋ ಪ್ರಕರಣಗಳು ದಾಖಲಾಗಿತ್ತು ಮತ್ತು ಅದರಲ್ಲಿ ಅಬ್ಸ್ಕಾಂಡಿಂಗ್ ಇದ್ದಾರೆ, ಅಂದ್ರೆ ಅರೆಸ್ಟ್ ಆಗಿಲ್ಲ ಇನ್ನು. ಹೊಸಪೇಟೆ ವಿಜಯನಗರದ ಹೊಸಪೇಟೆ ಶಹರ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ, ಹೊಸಪೇಟೆ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣ, ರಾಯಚೂರು ಜಿಲ್ಲೆಯ ಸಿಂಧನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ, ಯಾದಗಿರಿ ಜಿಲ್ಲೆಯ ಸುರ್ಪುರ್ ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ ಮತ್ತು ನಮ್ಮಲ್ಲಿ ಈಗ ಅರೆಸ್ಟ್ ಆಗಿರುವಂತಹ 4 ಪ್ರಕರಣಗಳು.